ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈವ್ನಿಂಗ್ 4 ಗಂಟೆಗೆ ಹಾಗೆ ನಾನು ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪಾಪುನ ಸ್ಕೂಲಿಂದ ಕರ್ಕೊಂಡು ಬಂದರು. ನನ್ನ ಹಸ್ಬೆಂಡ್ ಮತ್ತೆ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ಬೇಕ್ರಿಯಲ್ಲಿ ರಸ್ಕು ಎಲ್ಲ ತರೋದಿತ್ತು. ಸೊ ಅದನ್ನೆಲ್ಲ ತೊಗೊಂಬರಕ್ಕೆ ಹೋಗಿದ್ದಾರೆ. ಹಾಗೆ ಹಾಲು ಮೊಸರು ಪ್ಯಾಕೆಟ್ ಎಲ್ಲ ತಂದುಬಿಡ್ತಾರೆ. ಸೊ ಈ ಟೈಮಲ್ಲಿ ನನಗೊಂದು ಸ್ವಲ್ಪ ಟೈಮ್ ಇತ್ತು. ನಾನು ಓದ್ಕೊತಾ ಇದ್ದೀನಿ. ನಾನಿವಾಗ ನೋಟ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಟ್ಸ್ ಆಫ್ ಲೆಸನ್ನು ಅವೆಲ್ಲ ಮಾಡ್ಕೊಳ್ಳೋದ್ರಿಂದ ತುಂಬ ಇಂಪಾರ್ಟೆಂಟ್ ಯಾವುದಿದೆಯೋ ಅದನ್ನು ನಾವು ನೋಟ್ಸ್ ಮಾಡಿಕೊಂಡು ಓದೋದ್ರಿಂದ ನಮ್ಗೆ ಈಸಿ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಅದಕ್ಕೆ ಅಂತಲೇ ಒಂದು 2 ಹೊಸ ನೋಟ್ಬುಕ್ಕು ತಗೊಂಡ್ಬಿಟ್ಟಿದ್ದೀನಿ. ಸೊ ಆದಷ್ಟು ಬೇಗ ನೋಟ್ಸ್ ಮಾಡಿದ್ರೆ ಆರಾಮಾಗಿ ಓದ್ಕೊಬೋದು. ಸೊ ಇದಾದಮೇಲೆ ಬಂದರು, ಇಬ್ಬರು ಬಂದರು. ಕಾರಲ್ಲಿ ಬಂದು ಹಾರನ್ ಹೊಡಿತಾಯಿದ್ರು. ಸೊ ಅದಕ್ಕೆ ನಾನು ಬರ್ತಾಯಿದ್ದೀನಿ. ನನ್ನ ಮಗಳಿಗೆ ಬಳೆ ಖುಷಿ ಕಾರಲ್ಲಿ ಓಡಾಡೋದು, ಅಂಗಡಿಗಳಿಗೆ ಹೋಗೋದು, ದೇವಸ್ಥಾನಗಳಿಗೆ ಹೋಗೋದು, ಸುತ್ತೋದು ಬಳೆ ಇಷ್ಟ ನನ್ನ ಮಗಳಿಗೆ ಕಾರಲ್ಲಿ. Open the door. Open the door. Open the door. ಎಲ್ಲೋಗಿದ್ದೆ? ನಾನು ಗುಡ್ ಬಾಯ್, ಅವಳು ಗುಡ್ ಗರ್ಲ್ ಅಂತೆ. ಹೌದಾ? ಗುಡ್ ಬೈ. ಯಾರು ಗುಡ್ ಬಾಯ್? ಗುಡ್ ಬೈ. ನೀನೇನು ಗುಡ್ ಬೈ. ಗುಡ್ ಗರ್ಲ್ ಅನ್ಬೇಕೆ? ಗುಡ್ ಬೈ. ಗುಡ್ ಗರ್ಲ್. ಎ ಫಾರ್ ಏನು? ಎ ಫಾರ್ ಎ ಫಾರ್ ಏಪರ್. ಎ ಫಾರ್ ಏನು? ಏಪರ್. ಎ ಫಾರ್ ಆಪಲ್. ಆಪಲ್ ಆಪಲ್. ಕೃತಿಕ್ಷಾ ಗೇಟ್ ಹಾಕೋದು ಯಾಕೆ? ನಾವು ಬರ್ತಾ ಇಲ್ವಾ? ಹಾಂ, ಬ್ಯಾಡ್ ಗರ್ಲ್ ಅವಳು. ಕಳ್ಳಿ ಏಯ್, ಗೇಟ್ ಹಾಕ್ತೀಯಾ? ಕಳ್ಳಿ, ನೀನು ಕಳ್ಳಿ ನಮ್ಮ ಅಲ್ಲ, ಗುಡ್ ಗರ್ಲ್ ಅಂತ ಹೇಳು. ಗುಡ್ ಗರ್ಲ್. ಅವಳು ಟೀ ಶರ್ಟು ಪ್ಯಾಂಟ್ ಹಾಕೊಂಡು ಅದಕ್ಕೆ ಬಾಯ್ ಆಗ್ಬಿಟ್ಟವಳು. ಅದಕ್ಕೆ ಹೇಳ್ತಾವಳೆ ನಾನು ಬಾಯ್ ಅಂತ. ಇಲ್ಲಿ ನೋಡ್ರಿ ಹೆಂಗಿಟ್ಟಿದ್ದೀನಿ ಕಾರ್ ಕವರು. ಯಪ್ಪ, ಏನು ತಿನ್ಕೊಂಬಂದ್ರೆ ಅಂತ. ಇದ್ಕಿದ ಬೇಳೆ ಇವಾಗ ಬರ್ತಾ ಇದೆ. ಏನು ತಂದ್ರಿ? ಬನ್ನು ರಸ್ಕು ಹಾಲು. ಬನ್ಬೇಕಾ? ಬೂವ ತಿನ್ನು. ಅಮ್ಮ, ಏನು ಹಠ ಮಾಡ್ತಾಳಪ್ಪ ಇವಳು. ಬಣ್ಣಲ್ಲ ಅಮ್ಮ, ಬೂವ ತಿನ್ನು ಇವಾಗ. ಸರಿ, ಅದೇ ತಿನ್ನು. ಇನ್ನೇನೈತೆ? ತಕೊಡ್ಲಾ? ಒಂದು ತಿನ್ನು. ತಗೊಳ್ತೇನೆ. ಅವಳ ರಿಯಾಕ್ಷನ್ ಇಲ್ಲ. ಹಾಲು ಪ್ಯಾಕೆಟ್ ತಂದಿರು. ಸೊ ಹಾಲು ಕಾಯಿಸ್ದೆ. ಮನೆಯೆಲ್ಲ ನೋಡಿ ನನ್ನ ಮಗಳು ಹೆಂಗೆ ಮಾಡಿದ್ದಾಳೆ ಅಂತ. ಕೃತಿಕ್ಷ ಹೆಂಗೆ ನಡಿದಾಳೆ ಅಂತಂದರೆ ಅವ್ರ ಅಜ್ಜಿ ಎತ್ತೆತ್ತಿ ಇಡೋಕ್ಕೂ ಅವಳು ಎತ್ತೆತ್ತಿ ಬಿಸಾಕೋದಕ್ಕೂ ಸರಿಯೋಯ್ತು. ಇಬ್ಬರದು ಆಟನೇ. ಅವಳು ಎತ್ತಿ ಬಿಸಾಕಬೇಕು, ನಮ್ಮಮ್ಮ ಎತ್ತಿಡಬೇಕು. ಇಬ್ಬರು ಬಗ್ಗಲ್ಲ. ಈಗ ವಾಕಿಂಗ್ ಹೋಗ್ಬೇಕು ಅಂತ ಒಂದೇ ಸಮ. ಈ ನಡುವೆ ಬಳೆ ಆಟ ಫ್ರೆಂಡ್ಸ್, ನನ್ನ ಮಗಳದು ಏನು ಆಟನೋ ಏನೋ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಂದಕ್ಕೂ ಆಟ ಬೇಕಂದರೆ ಬೇಕೇ ಬೇಕು, ಬೇಡ ಅಂದರೆ ಬೇಡೇ ಬೇಡ. ಇಷ್ಟೊಂದು ಆಟ ನನಗೆ ತಲೆ ಕೆಟ್ಟೋಗ್ತಾಯಿದೆ. ನನಗೆ ನಿಜವಾಗ್ಲೂ ತಲೆನೋವು ಬರ್ತಾಯಿದೆ. ಅದಕ್ಕೆ ಅವಳಿಗೆ ಇಲ್ಲಿ ಬಂದರೆ ಆಟ ಆಡ್ಕೊಂಡಿರ್ತಾಳೆ. ಎಲ್ಲಿ ಗೊತ್ತಾ, ಇಲ್ಲಿ ಸ್ಕೂಲಿದೆ, ಪ್ರೈವೇಟ್ ಸ್ಕೂಲು. ಸೊ ಇಲ್ಲಿ ಆಟ ಆಡೋಕ್ಕೆ ಜಾರಬಂಡಿ, ಉಯ್ಯಾಲೆ ಎಲ್ಲ ಇದೆ. ಲಾಗ್ಸಲ್ಲಿ ನಿಮ್ಗೆ ತೋರಿಸಿದ್ದೀನಿ. ಸೊ ಅಲ್ಲಿ 1 hour ಆಟ ಆಡಿಸಿ ಅವಳ ಹತ್ರನೇ ಟೈಮ್ ಸ್ಪೆಂಡ್ ಮಾಡಿ, ಆಮೇಲೆ ಎಲ್ಲ ಆಡ್ತಾಯಿದ್ದವಳು ಬಿಟ್ಬಿಟ್ಟು ಹೋಗಿ ಮಣ್ಣಲ್ಲಿ ಆಡೋಕ್ಕೆ ಶುರು ಮಾಡಿದ್ಲು. ಬೇಡ ಬೇಡ ಅಂದರೂ ಕೇಳಿಲ್ಲ. ಮತ್ತೆ ಏನಾದರೂ ಅಂದರೆ ಜೋರಾಗಿ ಅಳ್ತಾಳೆ. ಆಮೇಲೆ ಹೇಗೋ ಸಮಾಧಾನ ಮಾಡಿ ಅವಳನ್ನ ಮನೆಗೆ ಕರ್ಕೊಂಡು ಬಂದೆ. ಸೊ ಈಗ ನೋಡಿ, ಹಾಲು ಕುಡಿದು ಮಲಗಿದ್ದಾಳೆ. ತಿನ್ನಿಸ್ದೆ, ಒಂದು ಸ್ವಲ್ಪ ತಿಂದಳು, ಮಲಗಿದ್ಲು. ಅವಳು ಮಲಗಿದ ಮೇಲೆ ನಾನು ಇವಾಗ ಎಲ್ಲ ಕೆಲಸ ಮುಗಿಸ್ಕೊಬೇಕು. ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ಇವಾಗ ಅವಳು ಮಲಗಿರೋದ್ರಿಂದ ನಾನು ಓದ್ಕೊಬೋದು. ಸೊ ಅಡುಗೆ ಮನೇಲಿ ಏನೆಲ್ಲ
ಇತ್ತು ಅದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ನಿಜವಾಗ್ಲೂ ಅಡುಗೆ ಮನೆ ಮೇಂಟೈನ್ ಮಾಡೋದೇ ಸ್ವಲ್ಪ ಕಷ್ಟ ಆಗೋಗ್ಬಿಟ್ಟಿದೆ. ಯಾಕಂತಂದರೆ ನನ್ನ ಮಗಳು ಕೈ ಬಿಡೋದೇ ಇಲ್ಲ. ಯಾವಾಗಲೂ ಅವಳು ಎದ್ದಿದ್ದಾಗಂತೂ ಅವಳನ್ನೇ ಎತ್ಕೊಂಡು ಓಡಾಡಿಸ್ತಾ ಇರಬೇಕು. ನಿಜ ಹೇಳ್ಬೇಕಂದ್ರೆ ನನಗೆ ಓದೋಕ್ಕೂ ಬಿಡ್ತಾಯಿಲ್ಲ, ಕೆಲಸ ಮಾಡೋಕ್ಕೂ ಬಿಡಲ್ಲ, ಅಡುಗೆ ಮಾಡೋಕ್ಕೂ ಬಿಡಲ್ಲ ನನ್ನ ಮಗಳು. ಅದೇನೋ ನಾನು ನೋಡಿದ್ರೆ ಸಾಕು ಎತ್ಕೋ ಅಂತಾಳೆ. ಅದೇನು ಗೊತ್ತಾ, ಕುದುರೆ ನೋಡಿದ್ರೆ ಕಾಲು ನೋವು ಅಂತ ಹೇಳ್ತಾರಲ್ಲ, ಕುದುರೆ ನೋಡಿದ ತಕ್ಷಣ ಹತ್ತಬೇಕು, ಸವಾರಿ ಮಾಡಬೇಕು ಅಂತ ಅನಿಸುತ್ತಲ್ಲ, ಹಾಗೆ ನನ್ನ ಮಗಳಿಗೆ ನಾನು ನೋಡಿದ್ರೆ ಸಾಕು ಎತ್ಕೊಂಡು ಓಡಾಡಿಸ್ತಾ ಇರಬೇಕು. ನೀನು ನನ್ನ ಕಂಕ್ಳಲ್ಲಿ ಇಟ್ಕೊಂಡು ನೀನು ಏನಾದರೂ ಮಾಡ್ಕೊಳಮ್ಮ ಅಂತ ಹೇಳ್ತಾಳೆ ನನ್ನ ಮಗಳು. ಅಯ್ಯೋ ಬಳೆ ಕಷ್ಟ ಆಗಿಬಿಟ್ಟಿದೆ. ಅವಳು ಹಠ ಒಂದು ಸಹಿಸ್ಕೊಳಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಹಾಗೆ ಈ ವಿಡಿಯೋದಲ್ಲಿ ಇನ್ನೊಂದು ವಿಷಯ ಶೇರ್ ಮಾಡ್ಕೋಬೇಕು. ಸೊ ನಾನು ಬಿ ಎಡ್ ಮಾಡ್ಕೊತಾ ಇದ್ದೀನಲ್ಲ, ಸೊ ಮನೇಲಿ ಎಲ್ಲರಿಗೂ ನಾನು ಬಿ ಎಡ್ ಮಾಡೋದು ಇಷ್ಟನಾ, ಓಕೆನಾ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಬಿ ಎಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಒಂದು ವರ್ಷದಿಂದ ಅಂದ್ಕೊತಾನೇ ಇದ್ದೆ ಫ್ರೆಂಡ್ಸ್. ಬಿ ಎಡ್ ಮಾಡಬೇಕು, ನಾನು ಬಿ ಎಡ್ ಮಾಡಬೇಕು, ಇಲ್ಲೇ ಯಾವುದಾದ್ರೂ ಸ್ಕೂಲಲ್ಲಿ ಟೀಚರಾಗಿ ಹೋದರೆ ಆಗುತ್ತೆ ಅಂತೆಲ್ಲ ನಾನು ಅಂದ್ಕೊತಾ ಇದ್ದೆ. ಸೊ ನನಗೆ ಬಿ ಎಡ್ ಮಾಡಬೇಕು, ಟೀಚರ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಹೆಂಗೆ ಬಂತು ಅಂತಂದರೆ, ಸೊ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ನಮ್ಮ ಅಮ್ಮನೂ ಕೂಡ ಟೀಚರು. ಸೊ ಅವರು ಬಿ ಎಡ್ ಓದಿ ಟೀಚರ್ ಆಗಿದ್ದಾರೆ. ಸೊ ಆವಾಗಿಂದನೂ ಅಷ್ಟೇ, ಓಕೆ ಗೌರ್ಮೆಂಟ್ ಟೀಚರ್ ಆಗಿದ್ದಾರಲ್ವ, ಸೊ ಗೌರ್ಮೆಂಟ್ ಟೀಚರ್ ಅಂದರೆ ಎಷ್ಟು ವ್ಯಾಲ್ಯೂ ಇರುತ್ತೆ, ಹೆಂಗಿರುತ್ತೆ ಏನು ಪ್ರತಿಯೊಂದು ನಾನು ಕಣ್ಣಾರೆ ನೋಡಿದ್ದೆಲ್ಲ. ಸೊ ಅದಕ್ಕೆ ಗೌರ್ಮೆಂಟೋ ಪ್ರೈವೇಟೋ ಒಟ್ಟಿನಲ್ಲಿ ನಾನು ಟೀಚರ್ ಆಗೋಣ ಅಂತ ಮೊದಲಿಂದನೂ ಅನಿಸಿತ್ತು. ಸೊ ಆಮೇಲೆ ಮದುವೆ ಆಯಿತು, ಮಗು ಆಯಿತು, ಅಲ್ಲೇ ನನ್ನ ಕನಸು ಅಲ್ಲಿಗೆ ನಿಂತೋಗ್ಬಿಟ್ಟಿತ್ತು. ಸೊ ಈಗ ಬಿ ಎಡ್ ಮಾಡ್ಕೊಳ್ಳೋಣ ಅಂತ ಮನ್ಸು ಮಾಡಿ ಕೇಳಿದೆ ನನ್ನ ಹಸ್ಬೆಂಡ. ಬಿ ಎಡ್ ಮಾಡ್ಕೊ ಅಂತಲೇ ಹೇಳಿದ್ರು ನನ್ನ ಹಸ್ಬೆಂಡು. ಅದಕ್ಕೆ ನಾನು ಮುಂದುವರೆದಿರೋದು. ಏನು ಗೊತ್ತಾ ಫ್ರೆಂಡ್ಸ್, ನಮ್ಮಮ್ಮ ಬಿ ಎಡ್ ಮಾಡಿ ಟೀಚರ್ ಆಗಿದ್ದಾರಲ್ವ, ನಮ್ಮಮ್ಮ ಏನು ಹೇಳ್ತಾರೆ ಗೊತ್ತಾ, ಬಿ ಎಡ್ ಎಲ್ಲ ಬೇಡ ಕಣೆ, ತುಂಬ ಕಷ್ಟ, ತುಂಬ ಹೆವಿ ವರ್ಕ್ ಇರುತ್ತೆ, ಟೀಚರ್ ಅನ್ನೋದು ಅಷ್ಟು ಸುಲಭ ಅಲ್ಲ, ಅದೆಲ್ಲ ಬೇಡ, ನೀವು ಡಿಗ್ರಿ ಕಂಪ್ಯೂಟರ್ ಸೈನ್ಸ್ ಮಾಡ್ಕೊಂಡಿದ್ಯಲ್ಲ, ಸೊ ಯಾವುದಾದ್ರೂ ಕಂಪ್ನಿಯಲ್ಲಿ ಹೋಗು, ಜಾಯ್ನ್ ಆಗು, ಇದು ಟೀಚರ್ ಫೀಲ್ಡೇ ಬೇಡ ಅಂತ ಹೇಳ್ತಾರೆ. ನನಗೆ ನಿಜವಾಗ್ಲೂ ಎಷ್ಟು ಕೋಪ ಬಂತು ಗೊತ್ತಾ ಫ್ರೆಂಡ್ಸ್. ನಾನು ನಮ್ಮಮ್ಮಗೆ ಅದೇ ಹೇಳಿದೆ, ನಿಂಗೆ ಅಷ್ಟು ಕಷ್ಟ ಆಗಿದೆ, ನೀನು ಯಾಕಮ್ಮ ಬಿ ಎಡ್ ಮಾಡಿದೆ, ನೀನು ಯಾಕಮ್ಮ ಟೀಚರ್ ಆದೆ, ಸೊ ಅಷ್ಟು ಕಷ್ಟ ಇತ್ತು ಅಂತ ಗೊತ್ತಲ್ವ, ಆದರೂ ಕೂಡ ರಿಟೈರ್ಡ್ ಆಗೋವರೆಗೂ ಟೀಚರ್ ಆಗಿ ವರ್ಕ್ ಮಾಡ್ದಲ್ವ ನೀನು ಟೀಚರಾಗಿ ತಾಯಿಯಾಗಿ ನನಗೆ ಸಪೋರ್ಟ್ ಮಾಡ್ತೀರಾ, ನನಗೆ ಇನ್ನೂ ಮಾಡು ಅಂತ ಅಂದ್ಬಿಟ್ಟು ಇದು ಮಾಡ್ತೀರಾ, ಯಾಕೆ ಈ ಥರ ಕಷ್ಟ ಅಂತ ಹೇಳ್ತಾ ಇದೆಯಾ, ನೀನು ಕಷ್ಟಪಟ್ಟಿರೋದಕ್ಕೆ ತಾನೇ ಇವಾಗ ಪೆನ್ಷನ್ ದುಡ್ಡಲ್ಲಿ ಲೈಫ್ನ ಆರಾಮಾಗಿ ಲೀಡ್ ಮಾಡ್ತಾ ಇರೋದು. ಇವಾಗ ನಾನು ಬಿ ಎಡ್ ಮಾಡ್ಕೊಂಡು ನಾನು ಟೀಚರ್ ಆದರೆ ನನಗೂ ನನ್ನ ಲೈಫು ಸೆಟ್ಲಾಗುತ್ತೆ, ನನ್ನ ಮಗುಗೂ ಅವಳಿಗೂ ಆಗುತ್ತೆ ಲೈಫ್ಗೆ, ಯಾಕೆ ಈ ಥರ ಹೇಳ್ತಾ ಇದೆಯಾ ಅಂತ ಕೇಳಿದೆ. ಅದಕ್ಕೆ ನಮ್ಮಮ್ಮ, ಇಲ್ಲ ಅದು ತುಂಬ ಕಷ್ಟ, ಆಗಲ್ಲ ನಿನಗೆ, ಮಗು ಬೇರೆ ಚಿಕ್ಕದಲ್ವ, ಅದು ಇದು ಅಂತ ಹೇಳ್ತಾರೆ. ಸೊ ಏನು ಗೊತ್ತಾ, ಯಾರು ಇನ್ಸ್ಪಿರೇಷನ್ ಆಗಬೇಕು, ಯಾರು ಮೋಟಿವೇಶನ್ ಕೊಡಬೇಕೋ, ಯಾರು ಸಪೋರ್ಟ್ ಮಾಡಬೇಕೋ ಅವರೇ ಹಿಂಗೆ ಹೇಳಿದ್ರೆ ನನಗಂತೂ ನಿಜವಾಗ್ಲೂ ಕೋಪ ಬಂದುಬಿಡ್ತು ಫ್ರೆಂಡ್ಸ್. ಇದಂತೂ ನಿಜ. ಅವ್ರಿಗೆ ಗೊತ್ತಿದೆ ಗೌರ್ಮೆಂಟ್ ಟೀಚರ್ ಆಗಿದ್ದು ಸ್ವಲ್ಪ ಕಷ್ಟ ಇರ್ಬೋದು, ಪ್ರತಿಯೊಂದು ಕೆಲಸನೂ ಕಷ್ಟನೇ ಫ್ರೆಂಡ್ಸ್. ಇವಾಗ ಅವ್ರು ಹೇಳ್ತಾರೆ ಯಾವುದೋ ಕಂಪ್ನಿಗೆ ಹೋಗು ಅಂತ, ಅಲ್ಲೇನು ಈಸಿಯಾಗಿರುತ್ತಾ, ಸುಮ್ಮನೆ ಸ್ಯಾಲ್ರಿ ಕೊಡ್ತಾರೆ, ಸುಮ್ಮನೆ ಊಟ ಹಾಕ್ಬಿಡ್ತಾರೆ, ಎಂಥದ್ದು ಇಲ್ಲ, ಅಲ್ಲಿ ಇನ್ನೂ ಹೆವಿ ವರ್ಕು, ಡೇ ಆ್ಯಂಡ್ ನೈಟ್ ಮಾಡ್ತಾ ಇರಬೇಕಲ್ಲಿ. ಇದಾದರೂ ಟೀಚರ್ ಆದರೂ ಬೆಳಿಗ್ಗೆ 9 ಗಂಟೆಗೆ ಹೋದರೆ ಸಾಯಂಕಾಲ 4 ಗಂಟೆ 5 ಗಂಟೆಗೆ ಮನೆಗೆ ಬರ್ಬೋದು. ಆದರೆ ಅದೇ ಇನ್ನೂ ಎಷ್ಟು ಕಷ್ಟ ಇರುತ್ತೆ. ಸೊ ಟೀಚರಾಗಿ ಹಿಂಗೆ ಹೇಳೋದು ನನಗೆ ಇಷ್ಟನೇ ಆಗಲ್ಲ ನಮ್ಮಮ್ಮ. ಆಮೇಲೆ ಇದಕ್ಕೆ ನಾನು ವಿರೋಧ ಮಾಡಿದೆ, ಇಲ್ಲ ನಾನು ಒಪ್ಕೊಳ್ಳೋಣ ನಿನ್ನ ಮಾತು, ನಾನು ಬಿ ಎಡ್ ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಫಸ್ಟು ನನ್ನ ಹಸ್ಬೆಂಡ್ನ ಕೇಳಿದೆ, ನಾನು ಬಿ ಎಡ್ ಮಾಡ್ತೀನಿ ಅಂತ. ನನ್ನ ಹಸ್ಬೆಂಡ್ ಮಾಡು ಪರವಾಗಿಲ್ಲ, ಅದಕ್ಕೇನಿಲ್ಲ, ಇಲ್ಲೇ ನಾನು ಕೆಲಸನೂ ಕೊಡಿಸ್ತೀನಿ, ಟೀಚರಾಗಿ ಹೋಗಿ ಅಂತ ಹೇಳಿದ್ರು. ಸೊ ಬಿ ಎಡ್ ಬಗ್ಗೆ ಇನ್ಫಾರ್ಮೇಷನ್ ಕೇಳಿದ್ದೀರ ನೀವು, ಸೊ ಅದು ಕೊಡ್ತೀನಿ. ಮನೇಲಿ ನಮ್ಮಮ್ಮ ಸ್ಟಾರ್ಟಿಂಗ್ ಹೇಳಿದ್ರು, ಆಮೇಲೆ ಸರಿ ಆಯ್ತಮ್ಮ, ನಿನ್ನ ಡಿಸಿಷನು, ನೀನು ಕಷ್ಟಪಟ್ಟು ಓದ್ಕೊಬೇಕು, ಓದ್ಕೋ ಇನ್ಮೇಲೆ ಅಂತ ಹೇಳಿ ನಮ್ಮಮ್ಮನೂ ಒಪ್ಕೊಂಡ್ರು. ನನ್ನ ಹಸ್ಬೆಂಡ್ ಮೊದಲೇ ಒಪ್ಕೊಂಡಿದ್ರು. ನಮ್ಮಪ್ಪಗೂ ಮೊದಲೇ ಮಾಡಿಸ್ಬೇಕಿತ್ತು, ಇವಳಿಗೆ ಕೇಳಿದ್ಲು ಅನ್ನೋದಿತ್ತು. ಸೊ ಅದಕ್ಕೆ ಆಯಿತು ಬಿ ಎಡ್ ಓದ್ಕೋ, ಆದರೆ ನೀನು ಇನ್ನೊಂದು ಮಾತು ಹೇಳಿದ್ರು ನಮ್ಮಪ್ಪ, ನೀನು ಬಿ ಎಡ್ ಕಂಪ್ಲೀಟ್ ಆಗೋವರೆಗೂ ಇನ್ನೆಲ್ಲೂ ಇರಬಾರ್ದು, ನಿನ್ನ ಗಮನ ಅದ್ರ ಮೇಲೆ ಇರಬೇಕು, ಅದೊಂಥರ ತಪಸ್ಸು ಥರ ಮಾಡಬೇಕು ನೀನು, ಆವಾಗೇ ಸಕ್ಸಸ್ ಆಗೋದು, ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಇಲ್ಲಾಂತಂದರೆ ಮಾಡಿ ಕೂಡ ವೇಸ್ಟು ಅಂತ ಹೇಳಿದ್ರು. ಹೌದು ಫ್ರೆಂಡ್ಸ್, ಅದಂತೂ ನಿಜ. ಬಿ ಎಡಲ್ಲಿ ಒಳ್ಳೆ ಮಾರ್ಕ್ಸು ತೆಗಿಲೇಬೇಕು, ಇಲ್ಲ ಅಂತಂದರೆ ಬಿ ಎಡ್ ಮಾಡಿನೂ ವೇಸ್ಟು.
ಸೊ ಆದಷ್ಟು ಜಾಸ್ತಿ ಒಳ್ಳೆ ಮಾರ್ಕ್ಸ್ ತೆಗಿಯೋಕ್ಕೆ ಟ್ರೈ ಮಾಡ್ತೀನಿ ನಾನು ಕೂಡ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಾನು ಬಿ ಎಡ್ ಏನು ತೊಗೊಂಡೆ, ಎಷ್ಟು ಫೀಸು, ಎಲ್ಲಿ ಅಡ್ಮಿಷನ್ ಆಗಿದ್ದು, ಹೇಗೆ ಜಾಯ್ನ್ ಆಗೋದು, ಪ್ರತಿಯೊಂದು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಸೊ ಈ ವಿಡಿಯೋದಲ್ಲಿ ನಮ್ಮ ಮನೇಲಿ ಹೇಗೆ ಸಪೋರ್ಟ್ ಮಾಡಿದ್ರು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಿಜ, ಇದಂತೂ ನಿಜ. ಮನೇಲಿ ಸಪೋರ್ಟ್ ಇರಬೇಕು ಬಿ ಎಡ್ಗೆ. ಯಾವುದೇ ಅದರಲ್ಲೂ ಹೆಣ್ಮಕ್ಳು ಓದ್ತಾ ಇದ್ದಾರೆ, ಎಜುಕೇಷನ್ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಫ್ಯಾಮಿಲಿ ಸಪೋರ್ಟ್ ಇರಲೇಬೇಕು. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಸೊ ನನ್ನ ಹಸ್ಬೆಂಡ್ ಸಪೋರ್ಟ್ ಅಂತೂ ಇರಲೇಬೇಕು. ಹಸ್ಬೆಂಡ್ ಸಪೋರ್ಟ್ ಇರೋದಕ್ಕೆ ನಾನು ಬಿ ಎಡ್ ಮಾಡ್ತಿರೋದು. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಮಾಡ್ತಿರೋದು ನನ್ನ ಹಸ್ಬೆಂಡು ಸಪೋರ್ಟು, ಅವ್ರ ಪರ್ಮಿಷನ್ ಇರೋದಕ್ಕೆ. ಏನು ಅಂತಂದರೆ ಮದುವೆಗಿಂತ ಮುಂಚೆ ತಂದೆ ಸಪೋರ್ಟು ಹೆಣ್ಮಕ್ಳಿಗಿರಬೇಕು, ಮದುವೆ ಆದಮೇಲೆ ಗಂಡನ ಸಪೋರ್ಟ್ ಇರಬೇಕು. ಆವಾಗಲೇ ನಾವು ಮುಂದಕ್ಕೆ ಬರೋಕ್ಕಾಗೋದು. ಸೊ ಈಗ ಅನ್ನಕ್ಕೆ ಇಟ್ಬಿಟ್ಟೆ, ಸಾಂಬಾರು ಮತ್ತು ಮಜ್ಜಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕೆ ಹೋಗಲಿಲ್ಲ. ಇದಕ್ಕಿನ ಬೆಲೆ ಸಾಂಬಾರೇ ಇತ್ತು. ಮಗುನ ಅವಳಿಗೊಂಚೂರು ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟು, ಸೊ ಅವಳು ಮಲಗಿರುವಾಗ ನಾನಿವಾಗ ಮತ್ತೆ ಓದ್ಕೊತಾ ಇದ್ದೀನಿ. ನಾನು ಹೇಳಿದ್ನಲ್ಲ ನೋಟ್ಸ್ ಮಾಡ್ಕೊತಾ ಇದ್ದೀನಿ ಅಂತ, ಯಾವುದಾದ್ರು ಇಂಪಾರ್ಟೆಂಟು ಅದೆಲ್ಲ ಬರ್ಕೊಂಡು ಹೋಗ್ಬಿಡ್ತೀನಿ. ಆಮೇಲೆ ದಿನ ಅದನ್ನು ರಿವಿಷನ್ ಮಾಡ್ಕೊತೀನಿ. ಸೊ ಅದು ನನಗೆ ತಲೆಗೆ ಹೋಗುತ್ತೆ. ಹಾಗೆ ಬಿ ಎಡ್ ಕೂಡ ಏನೂ ಇಲ್ಲ ಫ್ರೆಂಡ್ಸ್, ಅಷ್ಟೊಂದು ಕಷ್ಟ ಏನಿಲ್ಲ. ಬಿ ಎಡ್ ಮಾಡ್ಬೋದು. ಏನಂದರೆ ಏನಿಲ್ಲ, ಮಕ್ಕಳ ಸೈಕಾಲಜಿ ಬಗ್ಗೆ, ಮಕ್ಕಳ ಮೈಂಡ್ಸೆಟ್ ಹೇಗಿರುತ್ತೆ, ನಾವು ಹೇಗೆ ಅವ್ರಿಗೆ ಟೀಚಿಂಗ್ ಮಾಡಬೇಕು, ಟೀಚಿಂಗ್ ಮೆಥಡಾಲಜಿ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಹೇಗೆ ನಾವು ಟೀಚಿಂಗ್ ಮಾಡಬೇಕು. ಇವಾಗ ನಮಗೆ ವಿಷಯಗಳು ಗೊತ್ತು. ಇವಾಗ ಮ್ಯಾಥ್ಸು, ಫಿಸಿಕ್ಸು ಅದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತು. ಎಲ್ಲ ಗೊತ್ತಿದ್ದು ನಮಗೆ ಮಕ್ಳಿಗೆ ಅದನ್ನು ಹೇಗೆ ಕನ್ವೆ ಮಾಡೋದು, ಹೇಗೆ ಟೀಚ್ ಮಾಡೋದು ಅನ್ನೋದು ಗೊತ್ತಿಲ್ಲ ಅಂತ ಅಂದಾಗ ಅದು ಕಷ್ಟ ಆಗುತ್ತೆ. ಅದಕ್ಕೆ ಬಿ ಎಡ್ ಕೋರ್ಸ್ ಅಂತ ಇರೋದು. ಸೊ ನಮ್ಗೆ ಗೊತ್ತಿರೋ ವಿಷಯನ ಮಕ್ಳಿಗೆ ಅರ್ಥ ಆಗೋ ಥರ ಹೇಗೆ ಟೀಚ್ ಮಾಡೋದು ಅನ್ನೋದೇ ಬಿ ಎಡ್. ಇನ್ನು ಏನಿಲ್ಲ, ಇದು ಯಾವುದೇ ಥರ ಡಿಗ್ರಿಯಲ್ಲಿ ಓದೋದು ಗೀದೋದು ಏನೇನಿತ್ತು ಸಬ್ಜೆಕ್ಟ್ ಬಗ್ಗೆ ಆ ಥರ ಏನಿಲ್ಲ. ಇದೇನಿದ್ರು ಸೈಕಾಲಜಿ, ಮಕ್ಕಳ ಬಗ್ಗೆ ಟೀಚಿಂಗ್ ಮೆಥಡಾಲಜಿ ಅಷ್ಟೇ ಓದೋದಿರೋದು. ಸೊ ಓದ್ಬೋದು, ಈಸಿ ಇರುತ್ತೆ ಅಂದರೆ ನಾವು ಓದಿದ್ರೇ ನಮಗೆ ಈಸಿ. ನಾವು ಓದಲಿಲ್ಲ ಅಂತಂದರೆ ನಮಗೆ ಕಷ್ಟ ಆಗುತ್ತೆ. ಇವಾಗ ಬುಕ್ಕೇ ಓದ್ದಿರಾ ನನಗೆ ಕಷ್ಟ ಅಂತಂದರೆ ಅದು ಕಷ್ಟವೇ, ನಿಜವಾಗ್ಲೂ ಅದು ಕಷ್ಟವೇ. ಒಂದೊಂದೇ ಸಬ್ಜೆಕ್ಟ್ ಓದ್ಕೊಂಡು ಒಂದಲ್ಲ 2-3 ಸರಿ ಓದ್ಕೊಂಡು ಅದು ಅರ್ಥ ಮಾಡಿಕೊಂಡ್ರೆ ಅದರಷ್ಟು ಈಸಿ ಇನ್ನೊಂದು ಯಾವುದೂ ಇರಲ್ಲ. ಸೊ ಫ್ರೆಂಡ್ಸ್, ಇಷ್ಟು ಹೇಳ್ದೆ ನಾನು ಈ ಲಾಗ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮಾರ್ನಿಂಗು ನೆಕ್ಸ್ಟ್ ಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಮುಂದಿನ ಲಾಗಲ್ಲಿ ಬಿ ಎಡ್ ಬಗ್ಗೆ ಫುಲ್ಲು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.